ಕೆಲವರಿಗೆ ನೀರು ಸಿಗುತ್ತೆ. ಕರೆಂಟು ಮುಖ್ಯ. ಅದಾದ್ಮೇಲೆ ನೀರಿನ ವ್ಯವಸ್ಥೆ, ನೀರಿನ ಮತ್ತೆ ಯುಜಿಡಿ, ಕೆಲವು ಕಡೆ ಯುಜಿಡಿ ಬ್ಲಾಕ್ ಆಗಿದಾವೆ. ಮೂರನೇದು ನೀರ್ ಬಿಡ್ತಾರೆ, 100 ಮನೆ ಇದ್ರೆ 200 ನಲ್ಲಿ ನೀರು ಹೋಗ್ತಾ ಇರ್ತದೆ. ಆ ನೀರನ್ನ ಬಂದ್ ಮಾಡೋ ವ್ಯವಸ್ಥೆ ಮಾಡಿಲ್ಲ. ಆ ನೀರು ವೇಸ್ಟ್ ಆಗುತ್ತೆ ಅಂತ 1 ಗಂಟೆ ಬಿಡೋ ನೀರ್ನ ಅರ್ಧ ಗಂಟೆಗೆ ಆಫ್ ಮಾಡ್ತಾರೆ, ವೇಸ್ಟ್ ಆಗುತ್ತೆ ನೀರು ಅಂತ. ಅದನ್ನ ನಾವೇ ಮಾಡ್ಬೇಕು. ಮತ್ತೆ ಕೆಲವು ರೋಡ್ಗಳಲ್ಲಿ ನೋಡಿದೀನಿ ನಾನು, 2 ಕಡೆ ಮರ ಗಿಡ ಕೂಡ್ಕೊಂಡಿದ್ದಾವೆ, ಹೋಗಕ್ಕೆ ಆಗೋದಿಲ್ಲ. ಇದ್ರ ನಡುವೆ ಚಿರತೆ ಬಂದಿದೆ ಅಂತ ಕೂಡ ಗ್ರೂಪ್ ಅಲ್ಲಿ ಮೆಸೇಜ್ ಕೂಡ ಹಾಕಿದ್ರು. ಹಿಂಗ್ ಆಮೇಲೆ ಚಿರತೆ ಬರುವುದ್ರ ಜೊತೆಗೆ ನೋಡಿ ಇಲ್ಲಿ ಹೇಗಾಗಿದೆ ಅಂದ್ರೆ ಕಳ್ಳರ ಕಾಕರ ತಾಣ ಆಗಿದೆ. ಇಲ್ಲಿ ರಾತ್ರಿ ಟೈಮ್ಸ್ ಇಲ್ಲಿ ಯಾವ ರೋಡಲ್ಲಿ ಲೈಟ್ ಇರಲ್ಲ, ಯಾರ್ಯಾರೋ ಬಂದಿರ್ತಾರೆ, ಫಾರಿನರ್ಸ್ ಇರ್ತಾರೆ, ಕೂಲಿ ಮಾಡೋರು ಇರ್ತಾರೆ, ಕುಡಿದು ಬಂದಿರ್ತಾರೆ. ಒಂಟಿ ಹೆಣ್ಮಕ್ಳು ತಿರುಗೋ ಹಾಗೆ ಇಲ್ಲ. ನನ್ ಕಿವಿಗೆ ಬಂದಂತ ಘಟನೆ ಯಾವುದೋ ನಮ್ಮ ಲೇಔಟ್ ಒಂದು ಹುಡುಗಿನ ಎಳ್ಕೊಂಡು ಹೋಗಿ ಬಿಡಿಸ್ಕೊಂಡ್ ಬಂದಿರೋ ಘಟನೆ ಇದೆ. ಇಲ್ಲಿ ರಾತ್ರಿ ಟೈಮ್ ಹೆಣ್ಮಕ್ಳು ತಿರ್ಗೋ ಕಷ್ಟ ಆಗಿದೆ. ಹಾಗಾಗಿ ಸಮಸ್ಯೆಗಳು ಬಹಳ ಇದಾವೆ ಹೇಳ್ತಾ ಹೋದ್ರೆ. ಹಾಗಾಗಿ ಫಸ್ಟ್ ಒಂದು ಹಂತವಾಗಿ ನಾವು ಹೋಗ್ಬಿಟ್ಟು MLA ಹತ್ರ ಹೋಗ್ಬಿಟ್ಟು 20 ಬೇಡಿಕೆ ಇಟ್ರೆ ಪಾಪ ಒಂದ್ಸರಿ ಮಾಡಕ್ ಆಗಲ್ಲ. ನಾವು ಕನಿಷ್ಠ ಯಾವ್ದು ಫಸ್ಟ್ ಬೇಕು ಅದನ್ನ ಆದ್ಯತೆ ಮೇರೆಗೆ 1, 2, 3, 4 ಕೇಳಿ ಅದ್ ಮಾಡಿ ಅಂತ ಹೇಳೋಣ. ಅದಾದ ನಂತರ ಮತ್ತೆ ಇನ್ನೊಂದ್ಸರಿ ಹೋಗಿ ಕೆಲವು ಬೇಡಿಕೆಯನ್ನ ನಾವು ಇಡೋಣ ಅವ್ರ ಹತ್ರ. ನಾವು ನಿಜವಾಗ್ಲೂ ಈ ಒಂದು ಇದರಲ್ಲಿ ಪ್ರೀತಮ್ ಗೌಡ್ರು ಕೂಡ ನೆನೆಸ್ಕೋಬೇಕು ನಾವು. ಯಾಕೆ ಅಂದ್ರೆ ನಮಗೆ ಕರೆಂಟು ನೀರು ಕೊಡ್ಸಿದ್ರು, ಅವ್ರ ಮನೆ ವಾರ ಹೋಗ್ತಾ ಇದ್ವಿ. ನಾವು ಕಡಿಮೆ ಜನ ಇದ್ದೇವೆ ಹೋಗ್ತಾ ಇದ್ವಿ, ಈಗ ಜಾಸ್ತಿ ಜನ ಇದೀವಿ ಬರ್ತಾ ಇಲ್ಲ. ಈಗ ಈ ಶಾಸಕರು ಮಾಡ್ಕೊಡಲ್ಲ ಅಂತಲ್ಲ, ನಾವು ಹೋಗಿ ಕೇಳಿಲ್ಲ ಅವ್ರನ್ನೀಗ. ದಯವಿಟ್ಟು ಒಗ್ಗಟ್ಟಲ್ಲಿ ಇಷ್ಟು ಜನ ಧರ್ಮಣ್ಣ ಹೇಳ್ತಾ ಇದ್ರು 200 ಜನ ಬರ್ಲಿ ನಮ್ ಜೊತೆಯ ಅವತ್ತೇ ಆ ಕೆಲಸ ಮಾಡಿಸ್ತೀನಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ರು. ಈಗ ಖಂಡಿತ ಅದು 200 ಜನ ಹೋದ್ರೆ ಒಂದು ಧೈರ್ಯ ಇರುತ್ತೆ. ಸುಮ್ನೆ ಯಾರು ಮಾತಾಡೋದು ಬೇಕಿಲ್ಲ, ಅಧ್ಯಕ್ಷರು ಮಾತಾಡ್ತಾರೆ. ನಾವು 200 ಜನ ಅವ್ರ ಹಿಂದೆ ಹೋಗ್ಬಿಟ್ಟು ಅವ್ರಿಗೆ ಕಾಣಿಸ್ಕೊಂಡ್ರೆ ಸಾಕು. ನಾವು ಬೇಡಿಕೆ ಖಂಡಿತವಾಗ್ಲೂ 1-2 ದಿವಸದಲ್ಲಿ ಆಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು. ನೀವು ಬನ್ನಿ, ನಿಮ್ ಜೊತೆಯವ್ರು ಬನ್ನಿ, ಹೊಸ ಗ್ರೂಪ್ ಮಾಡ್ಕೊಂಡು ಹೋಗೋಣ. ಹೆಚ್ಚಿನ ಜನಗಳ ಮುಖ್ಯ ಬೇಡಿಕೆಯನ್ನ MLA ಮಂಜು ಏನ್ ಹೇಳಿದ್ರು ಬರ್ತಾವ್ರೆ, MLA ಬರ್ತಾವ್ರೆ, ಸಂತೋಷ ಇನ್ನುವೆ. ಹಾಗಾಗಿ ಧರ್ಮಣ್ಣವರು MLA ಅವ್ರ ಜೊತೆ ಎಲ್ಲರೂ ಮಾತಾಡೋದು ಕೂಗಾಡೋದು ಬೇಡ. ಕೃಷ್ಣನಗರ ಲೇಔಟ್ ಚೆನ್ನಾಗಿ ಬದುಕ್ತೀವಿ ಅನ್ನೋದು, ಒಂದು ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಮೂಲಭೂತವಾಗಿದ್ದು ಏನಿದೆಯೋ ಅದು ಇಲ್ಲ ಅನ್ನೋದು ತುಂಬಾ ಜನದ ಅಳಲಿದೆ ಇಲ್ಲಿ. ಸೊ ಹಂಗಾಗಿ ನೀವು ಅದ್ರ ಜೊತೆಗೆ ಇನ್ನೊಂದನ್ನ ನಾನು ಆಡ್ ಮಾಡ್ತೀನಿ. ನಾನು ಇಲ್ಲೇ ರಾಷ್ಟ್ರೋತ್ಥಾನ ಸ್ಕೂಲ್ ಇದೆ, ಮಕ್ಕಳಿಗೆ ನಾವ್ ಯಾವ ರೀತಿ ಮೆಸೇಜ್ ನಾವು ಕೊಡ್ತಿದೀವಿ ಅಂತ ನನಗೆ ಗೊತ್ತಿಲ್ಲ. ಆಸ್ ಎ ರೆಸಿಡೆನ್ಸ್ ಆಫ್ ದಿಸ್ ಲೇಔಟ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಒಂಚೂರು ನೀವು ಪೊಲೀಸ್ ಇದನ್ನ ಮಾಡ್ಬೇಕು. ಯಾಕಂದ್ರೆ ಎಲ್ಲ ಆಟೋಟೋಪಗಳು ಬೇರೆ ತರ ಇರುತ್ತೆ. ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಇಲ್ಲಿ ನಿವೇಶನಗಳನ್ನ ಹರಾಜಿಟ್ರು, ಮಾರಿದ್ರು, ನಾವೆಲ್ಲರೂ ಬಂದು ಹಾಗಾಗಿ ಮನೆಯನ್ನು ಕಟ್ಕೊಂಡು ಒಳ್ಳೆಯ ಭಾರತದಲ್ಲಿ ಅಥವಾ ಏಷ್ಯಾದಲ್ಲಿ ಜನರೇಟರ್ ಇಟ್ಕೊಂಡು ಮನೆ ಕಟ್ಟಿದವರು ಇಲ್ಲೆಲ್ಲ ತುಂಬಾ ಜನ ಇದ್ದೀವಿ. ಸೊ ಆ ರೀತಿಯಲ್ಲಿ ಎಷ್ಟು ತುಂಬಾ ಕಷ್ಟಪಟ್ಟಿದ್ವಿ. ಆಮೇಲೆ ಕರೆಂಟ್ ಬಂದಿದೆ, ಇವತ್ತು ಈಗ ಹೇಳಿದಾಗೆ ಕರೆಂಟ್ ಇಲ್ಲ, ನಮ್ಗೆ ಹ್ಯಾಂಡ್ ಓವರ್ ಆಗಿಲ್ಲ, ನೀವು ಅಲ್ಲಿ ಕೇಳ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ನಾನು ಸಚಿವರ ಒಂದು ಜನ ಏನು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. 1 ವರ್ಷ ಆಗ್ತಾ ಬಂತು, ಇದುವರೆಗೂ ಮಾಡ್ಕೊಟ್ಟಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಅದರ ಪೂರ್ತಿ ಮಂಡಲದ ಹಾವು, ಕಟಕದ ಹಾವು ಬರ್ತಕ್ಕಂಥ ಫೋಟೋಸ್ ತೆಗೆದು ಅದನ್ನ ಇನ್ನೊಂದು ಮುಖ್ಯವಾದ ಸಮಸ್ಯೆ ಹೇಳ್ತಾ ಇದ್ದೀನಿ. ಏನು ಇಡೀ ಕೃಷ್ಣ ಶಿವಕುಮಾರ್ ಮನೇಲಿ ಬರ್ತಾ ಈಗ ನಾನು ಅವಶ್ಯಕತೆ ತುಂಬಾ ಇತ್ತು ನಮಗೀಗ. ಎಲ್ಲ ಪ್ರಿಯ ಶಾಸಕರದು ಆತ್ಮೀಯ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಅವರು ನಮ್ಮ ನಗರಕ್ಕೆ ಬಂದಿದ್ದಾರೆ. ನೀರಿಲ್ಲ, ಕುಡಿಯಕ್ ನೀರಿಲ್ಲ, ಸ್ನಾನಕ್ ನೀರಿಲ್ಲ, ಮತ್ತೆ ಕರೆಂಟು ಇಲ್ಲ. ಟ್ಯಾಂಕರ್ ನೀರ್ ಹಾಕಿ ಅಂದ್ರೆ ಮೇಲೆ ಕೆತ್ತ ಕರೆಂಟ್ ಇಲ್ಲ. ಬಹಳ ಕಮ್ಯುನಿಟಿದಲ್ಲಿ ಬದುಕ್ತಾ ಇದೀವಿ. ದಯವಿಟ್ಟು ನೀವು ನಾವು ನಿಮ್ಗೆ ಬೇಜಾರಾಗಬೇಕು ಅಂತ ಹೇಳ್ತಿಲ್ಲ. ನೀವು ಕಠಿಣವಾದ ನಿರ್ಧಾರ ತಗೊಂಡು ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಹೇಳಿ ದಯವಿಟ್ಟು ಕರ್ಕೊಂಬರಕ್ಕೆ ಹೇಳ್ದೆ ಅವ್ರಿಗೆ. ಇವೆಲ್ಲ ಸೇರೋದ್ರಿಂದ ಮತ್ತೆ ಇದು ಮಾಡೋದು ಬೇಡ ಅಂತ ನಾನು ಒಬ್ಬನೇ ಬಂದೆ. ಈಗ ಶಿವಕುಮಾರ್ ಮೊದಲೇನೋ ಫಂಕ್ಷನ್ ಅಂತ ಹಾಗಾಗಿ ಇವತ್ತು ಅವ್ರ ಮನೆಗೆ ಇವರು ರಮೇಶ್ ಇವರು ಹೇಮಂತೆಲ್ಲ ಹೋದ್ರು. ಅದೇನಾಯ್ತು, ಈ ಟವರ್ದು ಏನು ಕನೆಕ್ಷನ್ ಬರ್ತಾ ಇದೆಯಲ್ಲ, ಅದಾದ್ರೆ ನಿಮ್ಗೆ ಇಲ್ಲಿ ಸಬ್ಸ್ಟೇಷನ್ ಒಬ್ರು ಶಾಸಕರು ಬರ್ತಾರೆ. ಅಟ್ಲೀಸ್ಟ್ ಇಂಜಿನಿಯರಿಂಗ್ ಮೀಟಿಂಗ್ ಅಲ್ಲಿ ಇದ್ರು, ವಿ ಸಿ ಇತ್ತು, ಡಿ ಸಿ ಅವರು SAR ಹೇಳಿದ್ರಲ್ಲ,
ಹಾಗಾಗಿ ಮಧ್ಯಾಹ್ನ ನಾನು ಅವ್ರಿಗೆ ಹೇಳಲಿಲ್ಲ. ನಾನು ಈಗ ಎಸ್ ಎಂ ಕೃಷ್ಣನಗರ ಹೋಗಬೇಕು ಬರ್ತೀವಿ ಅಂತ ನಾನು ಇನ್ನೂ ಹೇಳಕ್ ಹೋಗ್ಲಿಲ್ಲ. ನಾವು ನಿಮ್ಗೆ ಹೇಳಿರಲಿಲ್ಲ. ಸಂಜೆ ನೀವು ಹೇಳಿದ್ದು ಲೇಟು. ಸಂಜೆ ಈಗ 6:15 ಫೋನ್ ಮಾಡಿದೆ, 6 ಗಂಟೆಗೆ ಫೋನ್ ಮಾಡಿದೆ. 6 ಗಂಟೆಗೆ ಮಾಡಿದಾಗ ಅಣ್ಣ ಹಿಂಗೆ ಸರ್ ಇದಕ್ಕೆ ಹೋಗ್ತಾ ಇದೀವಿ ನಾವು ಕೃಷ್ಣನ ಚಿಕ್ಕಮಗಳೂರಿಗೆ, ಅವರು ಶಿವಕುಮಾರ್ ಮಲ್ಲಿ ಫಂಕ್ಷನ್ ಇದೆ ಸರ್, ನಾನು ಹೇಮಂತ್ ಒಟ್ಟಿಗೆ ಹೇಳಿದೆ. ಆಯ್ತು ಬನ್ನಿ ಹೇಳಿದೆ. ಈಗ ಸೋಮವಾರ ಮಂಗಳವಾರ ಬೆಳಗ್ಗೆ 7-8 ಗಂಟೆಗೆ ಪ್ರತಿ ವಾರ್ಡು ಮನೆಗೆ ಬೆಳಗ್ಗೆ ವಿಸಿಟ್ ಮಾಡ್ತಾ ಇದ್ವಿ. ನಗರಸಭೆಯವ್ರನ್ನೂ ಕರ್ಸೋಣ, ನಗರ ಪಾಲಿಕೆಯವ್ರನ್ನೂ ಕೂಡೋದವ್ರನ್ನೂ ಕರ್ಸೋಣ. ಹಾಗೆ ಎಲ್ಲ ಎದುರುಗಡೆ ಸಾಲ್ವ್ ಆಗುತ್ತಲ್ಲ. ಈಗ ಇದನ್ನ ಮೇನ್ ಒಂದು ಟವರ್ ಆಗಬೇಕು. ಟವರ್ ಕನೆಕ್ಷನ್ ಆದ್ರೆ ನಿಮ್ದೆಲ್ಲ ಹೌದು. ರಮೇಶ್ ಅವ್ರ ಹತ್ರ ಮಾತುಕತೆ ಮಾಡಿದ್ವಿ. ಈ ಟವರ್ ಕೆಲಸ ನಡೀತಾ ಇದೆ. 15 ದಿನದಲ್ಲಿ ನಿಮಗೆ ಟವರ್ ಆದ್ರೆ ನಿಮ್ಗೆಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಸರ್ ಬರಕ್ಕೆ ಎಲ್ಲ ಅಫಿಷಿಯಲ್ಸ್ ಇರೋರು ಯಾವುದೋ ಟೈಮಲ್ಲಿ ಇವ್ರು ಯಾರು ಸಿಗಲ್ಲ. ಬೆಳಗ್ಗೆ ಬರಬೇಕು, ಸಂಜೆ ಕರ್ಕೊಂಬರಕ್ಕೆ ಹೇಳ್ದೆ ಅವ್ರಿಗೆ. ಇವೆಲ್ಲ ಸೇರೋದ್ರಿಂದ ಮತ್ತೆ ಇದು ಮಾಡೋದು ಬೇಡ ಅಂತ ನಾನು ಒಬ್ಬನೇ ಬಂದೆ. ಇವತ್ತು ಶಿವಕುಮಾರ್ ಮಲ್ಲೇನೋ ಇದಂತೆ ಫಂಕ್ಷನ್ ಅಂತ ತಂದೆ ತಿಳ್ಕೊಂಡು, ಹಾಗಾಗಿ ಇವತ್ತು ಅವ್ರ ಮನೆಗೆ ಇವರು ರಮೇಶ್ ಇವರು ಹೇಮಂತ್ ಎಲ್ಲ ಹೋದ್ರು. ಅದೇನಾಯ್ತು, ಈ ಟವರ್ದು ಏನು ಕನೆಕ್ಷನ್ ಬರ್ತಾ ಇದೆಯಲ್ಲ, ಅದಾದ್ರೆ ನಿಮ್ಗೆ ಇಲ್ಲಿ ಸಬ್ಸ್ಟೇಷನ್ ಒಬ್ರು ಶಾಸಕರು ಬರ್ತಾರೆ, ಅಟ್ಲೀಸ್ಟ್ ಇಂಜಿನಿಯರಿಂಗ್ ಬರಲ್ಲ ಏನ್ ಸರ್ ಅರ್ಥ? ಒಬ್ರು ಶಾಸಕರು ಏನಾರ ಫಂಕ್ಷನ್ ಜನಪ್ರತಿನಿಧಿ ಬರ್ತಾರೆ, ಮಾತಾಡೋದ್ಮೇಲೆ ನಾನು ಮಾತಾಡೋದು ಒಬ್ರು ಶಾಸಕರು ಬರ್ತಾರೆ, ಸಮಸ್ಯೆ ಮಾಡ್ಬೇಕು. ಜನಪ್ರತಿನಿಧಿ ಸಮಾಧಾನ ಕೇಳ್ಕೊಂಡ್ರೆ ಮಾತಾಡ್ತೀರಿ. ಕೆಲಸ ಆಗೋದು ಇಷ್ಟ ಇಲ್ಲ ಅನ್ಸುತ್ತೆ ನಿಮಗೆ. ಕೇಳಿ ಮತ್ತೆ ತಾಳ್ಮೆನ್ ಕೇಳಿ. ಮಧ್ಯಾಹ್ನ ವಿಸಿಲಿದ್ರು ರಮೇಶ್ ಅಣ್ಣ, ಅವ್ರು ರಮೇಶ್ ಅವರು ಮೀಟಿಂಗ್ ಅಲ್ಲಿ ಇದ್ರು. ಏನೋ ವಿಸಿ ಇತ್ತು ಇವ್ರದ್ದು, DC ಅವ್ರದ್ದು SIR ನಡೀತಿದೆಯಲ್ಲ. ಹಾಗಾಗಿ ಮಧ್ಯಾಹ್ನ ನಾನು ಅವ್ರಿಗೆ ಹೇಳಲಿಲ್ಲ. ನಾನು ಈಗ ಎಸ್ ಎಂ ಕೃಷ್ಣನಗರಕ್ಕೆ ಹೋಗಬೇಕು ಬರ್ತೀವಿ ಅಂತ ನಾನು ಏನೂ ಹೇಳಕ್ ಹೋಗ್ಲಿಲ್ಲ. ನಾವು ನಿಮ್ಗೆ ಹೇಳಿರಲಿಲ್ಲ. ಸಂಜೆ ನೀವು ಹೇಳಿದ್ದು ಲೇಟು. ಸಂಜೆ ಈಗ 6:15 ಫೋನ್ ಮಾಡಿದೆ, 6 ಗಂಟೆಗೆ ಫೋನ್ ಮಾಡಿದೆ. 6 ಗಂಟೆಗೆ ಮಾಡಿದಾಗ ಅಣ್ಣ ಹಿಂಗೆ ಸರ್ ಇದಕ್ಕೆ ಹೋಗ್ತಾ ಇದೀನಿ ನಾವು ಕೃಷ್ಣ ಇವರು ಅಲ್ಲ ಚಿಕ್ಕಮಗಳೂರಿಗೆ, ಅವರು ಶಿವಕುಮಾರ್ ಮಲ್ಲಿ ಫಂಕ್ಷನ್ ಇದೆ ಸರ್, ನಾನು ಹೇಮಂತ್ ಒಟ್ಟಿಗೆ ಇದೀವಿ ಅಂದ್ರು. ಆಯ್ತು ಬನ್ನಿ ಮುಗಿಸ್ಕೊಂಡು ಅಂತ ಹೇಳಿದೆ. ಈಗ ಸೋಮವಾರ ತಪ್ಪಿದ್ರೆ ಮಂಗಳವಾರ ಬೆಳಗ್ಗೆ 7-8 ಗಂಟೆಗೆ ಈಗೆಲ್ಲ ಪ್ರತಿ ವಾರ್ಡು ಮನೆಗೆ ಬೆಳಗ್ಗೆ ವಿಸಿಟ್ ಮಾಡ್ತಾ ಇದೀವಿ. ನಗರಸಭೆಯವ್ರನ್ನೂ ಕರ್ಸೋಣ, ನಗರ ಪಾಲಿಕೆಯವ್ರನ್ನೂ ಕೂಡೋದವ್ರನ್ನೂ ಕರ್ಸೋಣ. ಹಾಗೆ ಎಲ್ಲ ಎದುರುಗಡೆ ಸಾಲ್ವ್ ಆಗುತ್ತಲ್ಲ. ಈಗ ಇದನ್ನ ಮೇನ್ ಒಂದು ಟವರ್ ಆಗ್ಬೇಕು. ಟವರ್ ಕನೆಕ್ಷನ್ ಆದ್ರೆ ನಿಮ್ದೆಲ್ಲ ನಿರುಡಿ ಅವ್ರದ್ದು, ಚಿಟ್ನಳ್ಳಿ ನಿರುಡಿ ಅವ್ರದ್ದು ಜಾಗ ಕೊಟ್ಟಿರ್ಲಿಲ್ಲ. ಅವರು ಚಿಟ್ನಳ್ಳಿ ಅವ್ರನ್ನ ಮೊನ್ನೆ ಕರೆದು ಸಾಲ್ವ್ ಮಾಡಿದೀವಿ. ಈಗ ಕೆಲಸ ಶುರು ಮಾಡಿದ್ರಂತೆ. ಆಯ್ತಾ, ಮೊನ್ನೆ ನಮ್ಮ ಧರ್ಮ ಅವ್ರು 3-4 ಸತಿ ಹೇಳಿದ್ರು ಕರೆಂಟ್ ಹಿಂಗಾಗಿದೆ ಸಮಸ್ಯೆ ಅಂತ ಎಲ್ಲ ಹೇಳಿದಾಗ ಆಗ್ಲೇ ರಮೇಶ್ ಅವ್ರ ಹತ್ರ ಮಾತುಕತೆ ಮಾಡಿದ್ರು. ಈ ಟವರ್ ಕೆಲಸ ನಡೀತಾ ಇದೆ. 15 ದಿನದಲ್ಲಿ ನಿಮಗೆ ಟವರ್ದು ಆದ್ರೆ ನಿಮ್ಗೆಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಸಬ್ಸ್ಟೇಷನ್ ಮಾಡಬಹುದು ಪವರ್ ಬಂದಾಗ, ಆಮೇಲೆಲ್ಲ ಅದು ಬಗೆಹರಿಯುತ್ತೆ. ಪೊಲೀಸ್ ಅವ್ರನ್ನ ಬರಕ್ಕೆ ಹೇಳ್ತೀನಿ ಸೋಮವಾರ ಮಂಗಳವಾರ. ನಗರಸಭೆಯವ್ರನ್ನ ಬರಕ್ಕೆ ಹೇಳೋಣ, ಎಲ್ಲ ಎಲೆಕ್ಟ್ರಿಕ್ ಸಂಬಂಧಪಟ್ಟವರು ಎಲ್ಲರೂ ಬರಕ್ಕೆ ಹೇಳೋಣ. ಮತ್ತೆ ಇಲ್ಲಿ ಎಲ್ಲ ಅಫಿಷಿಯಲ್ಸ್ ಇರೋರು ಆಗಲಿ ಯಾವುದೋ ಒಂದು ಟೈಮಲ್ಲಿ ಇವ್ರು ಯಾರು ಸಿಗಲ್ಲ. ಎಲ್ಲ ಡ್ಯೂಟಿ ಬೆಳಗ್ಗೆ ಬರಬೇಕು, ಸಂಜೆ ನೋಡಿದೀನಿ. ಸಮಸ್ಯೆ ಏನಂದ್ರೆ ನಿಮಗೆ ಪವರ್ ಒಂದು ಸಾಲ್ವ್ ಆದ್ರೆ ಎಲ್ಲದೂ ಹುಡುಗಿ ಫ್ರೆಂಡ್ ಇನ್ನೊಬ್ರು ಮನೆಗೆ ಕಳ್ಸಕ್ ಹೋಗ್ಬೇಕಾದ್ರೆ ಒಂಟಿ ಹುಡುಗಿ ಬರ್ಬೇಕಾದ್ರೆ ಯಾವನ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ವಿ. ಕಳೆದ ವಾರ 4 ದಿವಸ ಜೀವನ ನರಕಕ್ಕಿಂತ 4 ವರ್ಷದ ಕತೆ ಇದು. ಇವತ್ತಿಂದಲ್ಲ, 4 ವರ್ಷ 5 ವರ್ಷದ ಕತೆ ಇದು. ಸರ್ ನಿನ್ನೆ ಮನೆದಲ್ಲ ಸರ್, ಇದು 4 ವರ್ಷದ ಕತೆ ಇದೆ ಹೇಳ್ತಾರೆ. 15 ದಿನದಲ್ಲಿ ಬಗೆಹರಿಸೋಣ. ಒಂದ್ ಸೆಕೆಂಡ್ ಮಾತಾಡ್ತಾರೆ. ಒಂದ್ ಸ್ವಲ್ಪ ಟವರ್ದು ಸಮಸ್ಯೆ ಆಗಿದೆ. ಲ್ಯಾಂಡ್ ಅಕ್ವಿಷನ್ ಆಗಿರ್ಲಿಲ್ಲ. ಅಲ್ಲಿ ಪೊಲೀಸ್ ಹೌಸಿಂಗ್ ಸೊಸೈಟಿಯಿಂದ ಅಲ್ಲಿಂದ ತಗೊಂಡ್ಬಂದ್ವಿ ಲೈಟ್ ಇದನ್ನ ಟವರ್ದು ಎಲ್ಲ ಬಗೆಹರಿಸಿದ್ವಿ. ಮೊನ್ನೆ ಒಬ್ರು ರೈತದು ಸಮಸ್ಯೆ ಇತ್ತು, ಅದನ್ನು ನೆನ್ನೆ ಬಗೆಹರಿಸಿ ಇನ್ನೊಂದು 15 ದಿನದಲ್ಲಿ ಮುಗಿದೋಗುತ್ತೆ. ಸೋಮವಾರ ಬೆಳಗ್ಗೆ ಇಲ್ಲ ಮಂಗಳವಾರ ಬೆಳಗ್ಗೆ
2 ದಿನದಲ್ಲಿ ಯಾವ ತರ ಹೇಳ್ತೀನಿ. ಬೆಳಗ್ಗೆ ಒಂದು 7:30 8 ಗಂಟೆಗೆ ಸೇರೋಣ. ನಗರ ಪಾಲಿಕೆಯವರು ಎಲ್ಲಾರನ್ನೂ ಕರ್ಸೋಣ, ಎಲ್ಲರೂ ಕರ್ಸೋಣ, ಯುಜಿಗೆ ಸಂಬಂಧಪಟ್ಟವರು. ಆಯ್ತು, ನೀವು ಹಿಂಗೆ ಹೇಳ್ತೀರಾ. ಇನ್ನೊಂದೇನಂದ್ರೆ ಇನ್ನು ವಸ್ತುವರಿ ಹಾಕಿದ್ದಾರೆ.